ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಕರುನಾಡಿನಲ್ಲಿ ನೀರಿಗಾಗಿ ಕಾವೇರಿ ಸಂಘರ್ಷ ಭುಗಿಲೆದ್ದಿದೆ ಎಂದು ರಾಜ್ಯದ ಪಾಲಿಗೆ ಸಿಹಿಯೋ ಬರಸಿಡಿಲು. ದೆಹಲಿಯಲ್ಲಿ ಇವತ್ತು ಸಿಡಬ್ಲ್ಯೂಎಂಗೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತು ಸಭೆಯನ್ನ ಕರೆದಿದೆ. ನವದೆಹಲಿಯಲ್ಲಿ ಇಂದು ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಗೆ ಸಭೆ. ತಮಿಳುನಾಡಿಗೆ ನೀರು ಬಿಡಲು ಒಪ್ಪುತ್ತ ಸಾಂಪ್ರದಾಯಿಕ ರೆಸಿಪಿ ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ತಿರಸ್ಕರಿಸುತ್ತಾ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಪ್ರಬಲ ವಾದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಸೂಚಿಸಿದ್ದಾರೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಸದಸ್ಯರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸಿಡಬ್ಲ್ಯೂಎಸ್ಸಿ ಕೊಟ್ಟಂತಹ ನಿರ್ಧಾರ, ಆದೇಶ ಇವತ್ತು ಕರುನಾಡಿಗರನ್ನ ಕೆರಳುವಂತೆ ಮಾಡಿದೆ. ಹಲವು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಯಾವ ಕಾರಣಕ್ಕೂ ಕೂಡ ನಾವು ನೀರು ಬಿಡೋದಿಲ್ಲ, ರಾಜ್ಯ ಸರ್ಕಾರ ನೀರು ಬಿಡಬಾರ್ದು ಅನ್ನುವಂತಹ ಒತ್ತಾಯವನ್ನ ರೈತರು ಮಾಡ್ತಾ ಇದ್ದಾರೆ. ಈಗಾಗಲೇ ಆಕ್ರೋಶ ಭುಗಿಲೆದ್ದಿದೆ. ಹೀಗಾಗಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಇವತ್ತು ದೆಹಲಿಯಲ್ಲಿ ಸಿಡಬ್ಲ್ಯೂಎಂಗೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತುರ್ತು ಸಭೆಯನ್ನ ಕೈಗೊಂಡಿದೆ. ಇದರಲ್ಲಿ ಕರ್ನಾಟಕ, ತಮಿಳುನಾಡು, ಪುದುಚೇರಿ ಆ ಭಾಗದ ಸದಸ್ಯರು ಭಾಗಿಯಾಗ್ತಾರೆ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿ ಇದೆ? ಮಳೆ ಆಗದ ಕಾರಣದಿಂದಾಗಿ ನೀರಿನ ಕೊರತೆ ಇದೆ, ಅಭಾವ ಉಂಟಾಗಿದೆ. ನಮ್ಮ ರೈತರಿಗೆ ಇಲ್ಲಿ ಬೆಳೆಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಸರಿಯಾಗಿ ಆಗದೇ ಇದ್ರೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗುತ್ತೆ. ಅಂತಹ ಪರಿಸ್ಥಿತಿ ಇದೆ. ಅದರ ಮಧ್ಯದಲ್ಲಿ ಸಿಡಬ್ಲ್ಯೂಎಸ್ಸಿ ಕೊಟ್ಟಂತಹ ಆದೇಶ, ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೈತರು. ಇವತ್ತು ನಡೆದ ಸಭೆ ನಂತರದಲ್ಲಿ ಇನ್ನಷ್ಟು ಆಕ್ರೋಶ ಭುಗಿಲೇಳೋ ಸಾಧ್ಯತೆಗಳಿದೆ, ಒಂದು ವೇಳೆ ರಾಜ್ಯದ ಪರವಾಗಿ ತೀರ್ಮಾನ ಬರದೇ ಇದ್ರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ಸಿಡಬ್ಲ್ಯೂಎಸ್ಸಿ ಕೊಟ್ಟಂತಹ ನಿರ್ಧಾರದ ವಿರುದ್ಧವಾಗಿ ರೈತರು ಕೆರಳಿ ಕೆಂಡುವಾಗಿದ್ದಾರೆ. ಖಾಲಿ ಕೊಡೆಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇದ್ದಾರೆ. ಎಲ್ಲೆಲ್ಲೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವತ್ತು ನಡೆಯುವಂತಹ ಸಭೆಯ ಕಡೆ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು. ಯಾವ ರೀತಿ ವಾದವನ್ನ ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಿದೆ? ಹರೀಶ್. ಮಧು ನಾಗರಾಜ್, ಕಳೆದ 2 ದಿವಸಗಳ ಹಿಂದೆ ದೆಹಲಿಯಲ್ಲಿ ಸಿಡಬ್ಲ್ಯೂಆರ್ಸಿ ಸಭೆ ನಡೆದಿತ್ತು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದಂತಹ ಸಭೆಯಲ್ಲಿ ಕರ್ನಾಟಕಕ್ಕೆ 3500 ಕ್ಯೂಸೆಕ್ ನೀರನ್ನ ಮುಂದಿನ 15 ದಿವಸಗಳಿಗೆ ತಮಿಳುನಾಡಿಗೆ ಹರಿಸಬೇಕು ಕರ್ನಾಟಕ ಅನ್ನುವಂತಹ ಶಿಫಾರಸನ್ನ ಮಾಡಿತ್ತು. ಈ ಶಿಫಾರಸು ಕರ್ನಾಟಕ ರಾಜ್ಯಕ್ಕೆ ಒಂದು ಶಾಕ್ನಂತೆ ಎದುರಾಗಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲೂ ಕೂಡ ಪ್ರತಿಭಟನೆಗಳಾಗಿತ್ತು. ಮತ್ತೆ ಕರ್ನಾಟಕ ವಾಸ್ತವವಾಗಿ ಅಷ್ಟು ನೀರನ್ನು ಹರಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಬಿಳಿಗುಂಡ್ಲುವಿನಲ್ಲಿ ಅಂದ್ರೆ ಕರ್ನಾಟಕ ಹಾಗೂ ತಮಿಳುನಾಡು ಬಾರ್ಡರ್ ನಲ್ಲಿ ಇರ್ತಕ್ಕಂಥ ಬಿಳಿಗುಂಡುವಿನಲ್ಲಿ 3500 ಕ್ಯೂಸೆಕ್ ನೀರು ದಾಖಲಾಗಬೇಕು ಪ್ರತಿದಿನ ಅಂತಂದ್ರೆ ಕೆಆರ್ಎಸ್ ಅಥವಾ ಕಬಿನಿಯಿಂದ 7000ದಿಂದ 6000ದಿಂದ 7000 ಕ್ಯೂಸೆಕ್ಸ್ ನೀರನ್ನ ಅಲ್ಲಿ ಗೇಟ್ ನಿಂದ ಹರಿಸಬೇಕಾಗುತ್ತೆ. ಅಲ್ಲಿಗೆ ಹೋಗಿ ತಲುಪೋ ಹೊತ್ತಿಗೆ ಅದು 3500 ಕ್ಯೂಸೆಕ್ಸ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕಂದ್ರೆ ಅದರ ಡಬಲ್ ನೀರನ್ನ ಇಲ್ಲಿ ನಮ್ಮ ಜಲಾಶಯಗಳಿಂದ ಹರಿಸಬೇಕಾಗತ್ತೆ. ಇದು ಕರ್ನಾಟಕ ಮನವರಿಕೆ ಮಾಡಿಕೊಟ್ರು ಕೂಡ ಸಿಡಬ್ಲ್ಯೂಆರ್ಸಿ ಈ ತರದೊಂದು ಶಿಫಾರಸನ್ನ ಮಾಡಿತ್ತು. ಮತ್ತೆ ರಾಜ್ಯ ಸರ್ಕಾರ ತನ್ನ ಅಧಿಕಾರಿಗಳ ಜೊತೆ ಮತ್ತೆ ಸಿಎಂ ನಿರಂತರವಾದ ಸಭೆಯನ್ನ ಮಾಡಿ ಸಿಡಬ್ಲ್ಯೂಆರ್ಸಿ ನೀಡಿದಂತಹ ಏನು ಶಿಫಾರಸ್ ಏನಿತ್ತು ಇದನ್ನ ಪಾಲಿಸಬಾರದು, ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿದ್ರು. ಹಾಗಾಗಿ ಸಿಡಬ್ಲ್ಯೂಎಂಎಗೆ ಈಗ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ಇವತ್ತು ದೆಹಲಿಯಲ್ಲಿ 2:30ಕ್ಕೆ ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಸಭೆ ನಡೆಯುತ್ತೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಏನಿದೆ ಇದರ ಸಭೆ ನಡೆಯುವಂತಹದ್ದು. ಇಲ್ಲಿ ರಾಜ್ಯದ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ತಮಗೆ ಮತ್ತೊಂದು ಸುತ್ತಿನ ವಾದವನ್ನ ಮಾಡಲಿಕ್ಕೆ ರಾಜ್ಯದ ಅಧಿಕಾರಿಗಳಿಗೆ ಸಿಗುತ್ತೆ. ರಾಜ್ಯದ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿಲ್ಲ. ಕೆಆರ್ಎಸ್ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ಸಂಪೂರ್ಣ ಬರಿದಾಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಹೇಗೆ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ತಮಿಳುನಾಡಿಗೆ ಅನ್ನುವಂಥದ್ದು ಒಂದು. ಮತ್ತೆ ಕುಡಿಯೋ ನೀರು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಮಾನ್ಸೂನ್ ದುರ್ಬಲ ಆಗಿರುವಂತಹದ್ದು. ಒಂದ್ ಕಡೆ ಮುಂದಿನ ಜೂನ್ವರೆಗೂ, ಮುಂದಿನ ಮಾನ್ಸೂನ್ ವರೆಗೂ ಕೂಡ ಕುಡಿಯುವ ನೀರನ್ನ ಕಾಪಾಡಿ ಇಟ್ಕೊಳ್ಬೇಕಾಗತ್ತೆ. ಬೆಂಗಳೂರಿನಂತ ದೊಡ್ಡ ನಗರ ಇದೆ,
ಮೈಸೂರು, ಮಂಡ್ಯ, ಹಾಸನ ಈ ರೀತಿಯ ನಗರಗಳಿಗೆ ಕಾವೇರಿ ನೀರನ್ನೇ ಕೊಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಹೇಗೆ ತಮಿಳುನಾಡಿಗೆ ನೀರು ಹರಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕೂಡ ವಾದ ಮಾಡುವಂಥ ಸಾಧ್ಯತೆ ಇದೆ. 3500 ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಹರಿಸಬೇಕು ಅನ್ನುವಂಥ ಏನು CWRC ಶಿಫಾರಸನ್ನು ಕೊಟ್ಟಿದೆ, ಅದನ್ನು ಕಡಿಮೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ CWMA ವಾದ ಮಾಡುವಂಥ ಸಾಧ್ಯತೆ ಇದೆ. CWMA ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿದೆ. ಕರ್ನಾಟಕದ ವಾದವನ್ನು ಮನ್ನಿಸುತ್ತಾ ಅಥವಾ ತಮಿಳುನಾಡು ವಾದವನ್ನು ಪುರಸ್ಕರಿಸುತ್ತಾ ಅನ್ನುವಂಥದ್ದು ಈಗ ಬಹಳಷ್ಟು ಕುತೂಹಲ ಕೆರಳಿಸಿದೆ. CWMA ಕೊಡುವಂಥ ಆದೇಶವನ್ನು ಕರ್ನಾಟಕ ಪಾಲಿಸುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ. ಯಾಕೆಂದರೆ ಒಂದು ವೇಳೆ ಕರ್ನಾಟಕಕ್ಕೆ ಮಾರಕವಾದಂತಹ ಏನಾದ್ರು ಆದೇಶವನ್ನು CWMA ಪಾಸ್ ಮಾಡಿದಲ್ಲಿ ಅದು ಕರ್ನಾಟಕ ಪಾಲಿಸಬೇಕಾ ಬೇಡವಾ ಅನ್ನುವಂಥದ್ದನ್ನು ಮತ್ತೊಂದು ಸುತ್ತಿನ ಸಭೆಯನ್ನು CM DK ಶಿವಕುಮಾರ್ ಅವರು ಮಾಡಬೇಕಾಗತ್ತೆ. ನಂತರ ಅದನ್ನ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ CWMA ಮಾರಕವಾದಂತಹ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಒಂದು ಚಾನ್ಸಸ್ ಕೂಡ ಇರುವಂತಹದ್ದು. ಅಂತಿಮವಾಗಿ ಇವತ್ತು 2:30ಕ್ಕೆ ನಡೆಯುವಂತಹ ಸಭೆಯ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂತಹದ್ದು. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೋಡುಬಳೆ ಅಂದ್ರೆ ಅಡುಕಲೆ.